ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀವಿ. ನಾವು ಕೂಡ ಚೆನ್ನಾಗಿದ್ವಿ. ಬೆಳಗ್ಗೆಯಿಂದನೇ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಚಿರು ಸ್ಕೂಲ್ ರಜೆ ಇದೆ, ಹಾಗಾಗಿ ಸ್ವಲ್ಪ ಬ್ರೇಕ್ಫಾಸ್ಟು ಅರಿಬಿರಿ ಎಲ್ಲ ಕಮ್ಮಿ. ಆ್ಯಂಡ್ ಮನೇಲಿ ಪೂಜೆ ಮಾಡಬೇಕು. ನೋಡೋಣ ಇವತ್ತಿನ ವ್ಲಾಗ್ ಹೇಗೋಗುತ್ತೆ ಅಂತ. ಆ್ಯಂಡ್ ಯಾರೆಲ್ಲೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಇವತ್ತು ಪೂಜೆ ಮಾಡಬೇಕಾಗಿತ್ತಲ್ಲ, ಹಾಗಾಗಿ ಸ್ವಲ್ಪ ಅಂಗಡಿಯಿಂದ ತೊಗೊಂಡ್ಬಂದು ಹೂವು ಎಲ್ಲ ಕಟ್ಟಿ ಇಕ್ಕಿದ್ದೆ. ಬಟ್ ಮೇಲ್ಗಡೆ ತುಂಬ ಹೂವು ಬಿಟ್ಟಿತ್ತು. ನಾನು ಪೂಜೆಗೆ ಅಂತಲೇ ಹಾಗೆ ಬಿಟ್ಬಿಡ್ತೀನಿ. ಪೂಜೆ ಮಾಡೋ ಟೈಮಲ್ಲಿ ಕಿತ್ಕೊತೀನಿ. ಕೆಲವೊಂದು ಹೂವು ಎಲ್ಲ ಉದ್ರೋಗ್ಬಿಟ್ಟಿತ್ತು ಅರಳಿ. ಸೊ ಹಾಗಾಗಿ ಇವತ್ತೆಲ್ಲ ಕಿತ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲ ಕಿತ್ಕೊತಾ ಇದ್ದೀನಿ. ಆ್ಯಂಡ್ ನನಗೆ ಗುಲಾಬಿ ಗಿಡಗಳಂದರೆ ತುಂಬ ಇಷ್ಟ. ಪರ್ಟಿಕ್ಯುಲರ್ಗೆ ಗುಲಾಬಿ ಇಷ್ಟ, ಬಟ್ ಎಲ್ಲ ಗಿಡಗಳು ಬೆಳೆಸಬೇಕು ಅಂತ ಸಿಕ್ಕಾಪಟ್ಟೆ ಆಸೆ. ಬಟ್ ಸೆಕೆಂಡ್ ಫ್ಲೋರ್ವರೆಗೂ ಮಣ್ಣೆಲ್ಲ ಎತ್ಕೊಂಡು ಹೋಗೋದು ಸಿಕ್ಕಾಪಟ್ಟೆ ಕಷ್ಟ. ಆದ್ರೂ ಹೇಗೋ ಮಾಡಿ ಸ್ವಲ್ಪ ಸ್ವಲ್ಪ ಬೆಳೆಸ್ತಾ ಇದ್ದೀನಿ. ಆ್ಯಂಡ್ ತುಂಬ ಜನ ಕೇಳ್ತಾರೆ ಎಲ್ಲಿಂದ ಗಿಡಗಳನ್ನ ತೊಗೊಂಡು ಬರ್ತೀರಾ ಅಂತ. ಪರ್ಟಿಕ್ಯುಲರಾಗಿ ಇದೇ ನರ್ಸರಿ ಅಂತೆಲ್ಲ ಏನಿಲ್ಲ. ನಾನು ಹೊರಗಡೆ ಹೋದಾಗ ಎಲ್ಲರೂ ಗಿಡಗಳು ಕಾಣಿಸಿದ್ರೆ ಅಲ್ಲಿ ನನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ತೊಗೊಂಡು ಬರ್ತೀನಿ. ಆ್ಯಂಡ್ ನರ್ಸರಿಗಳಲ್ಲೂ ಹೋಗಿ ಹುಡುಕ್ತಾ ಇರ್ತೀನಿ ಯಾವ್ದು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು. ಇದರಲ್ಲಿ ಎಷ್ಟೊಂದು ಗಿಡಗಳು ಜಸ್ಟ್ 20 ರೂಪೀಸ್ ಅಷ್ಟೇ. ಆ ಗಿಡಗಳೇ ತುಂಬ ಚೆನ್ನಾಗಿ ದೊಡ್ಡದಾಗೆ ಬೆಳೆದು ಇವಾಗ ಸಿಕ್ಕಾಪಟ್ಟೆ ದೊಡ್ಡ ದೊಡ್ಡ ಹೂವೆಲ್ಲಗಳು ಬಿಡುತ್ತೆ. ಹಾಗಾಗಿ ಎಲ್ಲನೂ ಈ ಥರ ತೊಗೊಂಡು ಬರ್ತೀನಿ. ಆ್ಯಂಡ್ ನನಗೆ ಫ್ರೂಟ್ಸ್ ಗಿಡಗಳೆಲ್ಲ ಹಾಕಬೇಕು ಅಂತ ಆಸೆ. ಸೊ ಫ್ಯೂಚರಲ್ಲಿ ನೋಡೋಣ, ಹಾಕ್ತೀನಿ. ಆ್ಯಂಡ್ ಫೈನಲಾಗಿ ಇಷ್ಟು ಹೂವು ಸಿಕ್ತು. ಅದಾದಮೇಲೆ ನಾನು ಕೆಳಗಡೆ ಬಂದುಬಿಟ್ಟು ಆಲ್ರೆಡಿ ಹೂವು ಕಟ್ಟಿ ಎತ್ತಿಟ್ಟಿದ್ನಲ್ಲ, ಸೊ ಅದನ್ನು ಕೂಡ ಇಲ್ಲಿ ಅರೇಂಜ್ ಮಾಡ್ತಾಯಿದ್ದೀನಿ. ಕ್ಲೀನೆಲ್ಲ ಮಾಡಿ ಇಟ್ಟಿದ್ದೆ. ಜಸ್ಟ್ ಇವಾಗ ಹೂವು ಎಲ್ಲ ಹಾಕ್ಬಿಟ್ಟು ಕುಂಕುಮ ಎಲ್ಲ ಆಲ್ರೆಡಿ ಇಟ್ಬಿಟ್ಟಿದ್ದೀನಿ. ಪೂಜೆ ಮಾಡೋದು ಅಷ್ಟೇ. ನಾನು ಪೂಜೆ ಮಾಡ್ತಾಯಿದ್ರೆ ಬುಜ್ಜಿ ಬೇಬಿ ಕೂಡ ತುಂಬ ಡಿಸ್ಟರ್ಬ್ ಮಾಡ್ತಾ ಇರ್ತಾನೆ ಯಾವಾಗ್ಲೂ. ಸೊ ಅವನ್ನ ಮ್ಯಾನೇಜ್ ಮಾಡಿಕೊಂಡು ಕೆಲಸ ಮಾಡ್ಕೊಳ್ಳೋದು ಕಷ್ಟ. ಆ್ಯಂಡ್ ಬೇಗ ಬೇಗ ಬೇರೆ ಮಾಡಬೇಕಾಗಿತ್ತು. ಹಾಗಾಗಿ ಕೆಲವೊಂದು ಸಲ ಏನಾದರೂ ಕೊಟ್ಟರೆ ಹಾಡು ಹಾಕಿದ್ರೆ ಅದನ್ನು ನೋಡ್ಕೊಂಡು ಇದ್ಬಿಡ್ತಾನೆ. ಬಟ್ ಕೆಲವೊಂದು ಸಲ ತುಂಬ ಹಠ ಮಾಡ್ತಾನೆ. ಅವನಿಗೂ ಪೂಜೆ ಮಾಡೋದು ಇಷ್ಟನ, ಬಂದು ಎಲ್ಲ ಎಳಿತಾ ಇರ್ತಾನೆ. ಅವನು ಮ್ಯಾನೇಜ್ ಮಾಡಿ ನಾನು ಹೇಗೋ ಬೇಗ ಬೇಗ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ಬುಜ್ಜಿ ತುಂಬ ಕಾಟ ಕೊಡ್ತಾ ಇದ್ದ ಅಂತ ಹೇಳಿಬಿಟ್ಟು ಕೆಳಗಡೆ ತೊಗೊಂಡೋಗಿ ಬಿಟ್ಬಿಟ್ಟೆ. ಅವ್ರ ಅಜ್ಜಿ ಹತ್ರ ಆಟ ಆಡ್ಕೊಂಡಿರ್ತಾನೆ ಅಂತ ಹೇಳಿ ಅವನ್ನ ಅಲ್ಲೇ ಬಿಟ್ಬಿಟ್ಟು ಬಂದು ನಾನು ಕೂಡ ಇವಾಗ ಪೂಜೆ ಎಲ್ಲ ಮಾಡೋಕ್ಕೆ ರೆಡಿ ಮಾಡಿಕೊಂಡೆ. ಫೈನಲಾಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಬೇಗ ಬೇಗ ಕೆಲಸಗಳನ್ನ ಮಾಡಬೇಕು. ಅಡುಗೆ ಕೂಡ ಮಾಡಿದ್ದಿಲ್ಲ, ನೈಟ್ ಅಡುಗೆ ಇತ್ತು. ಸೊ ಆದರೆ ಮ್ಯಾನೇಜ್ ಮಾಡಿಕೊಂಡ್ರೆ ಆಯಿತು ಅಂತ ಹೇಳಿಬಿಟ್ಟು ಫಸ್ಟು ಪೂಜೆ ಎಲ್ಲ ಮಾಡಿಬಿಟ್ಟೆ. ನನಗೆ ತುಳಸಿ ಗಿಡ ತುಂಬ ಇಷ್ಟ. ಬಟ್ ಅದು ಸ್ವಲ್ಪ ದಿನ ಚೆನ್ನಾಗಿರುತ್ತೆ, ಆಮೇಲೆ ಫುಲ್ ಎಲೆ ಎಲ್ಲ ಉದುರೋಗಕ್ಕೆ ಸ್ಟಾರ್ಟ್ ಆಗಿದೆ. ಮತ್ತೆ ಚೇಂಜ್ ಮಾಡಬೇಕು. ತುಂಬ ದೊಡ್ಡದಾಗಿ ಚೆನ್ನಾಗಿ ಬೆಳೆದಿತ್ತು. ಪಾಟಲ್ಲಿ ಇಕ್ಕಿರೋದಲ್ವ, ಸೊ ಹಾಗೆ ಆಗುತ್ತೆ. ಅದಾದಮೇಲೆ ನನಗೆ ಈ ದೇವ್ರ ಮನೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಎಷ್ಟು ಚೆನ್ನಾಗಿ ಫೀಲ್ ಕೊಡುತ್ತೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಪೂಜೆ ಎಲ್ಲ ಆದಮೇಲೆ ಹಸ್ಬೆಂಡು ಮತ್ತು ಚಿರು ಕಟಿಂಗ್ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿ ಹೋಗಿದ್ರು. ನೋಡಿ ಹೇಗೆ ಕಟಿಂಗ್ ಮಾಡಿಸ್ಕೊತಾ ಇದ್ದಾನೆ. ಮುಂಚೆ ಎಲ್ಲ ಅಳೋನು, ಬಟ್ ಇವಾಗ ಹಂಗಲ್ಲ, ತುಂಬ ಚೆನ್ನಾಗಿ ಕುತ್ಕೊತಾನೆ. ಸೊ ಅವರು ಕಟಿಂಗ್ ಮಾಡಿಸ್ಕೊಳ್ಳೋ ಗ್ಯಾಪಲ್ಲಿ ನಾನು ಬುಜ್ಜಿ ಬೇಬಿಗೆ ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಅವನಂತೂ ತುಂಬ ಚೆನ್ನಾಗಿ ರೆಡಿ ಮಾಡಿಸ್ಕೊತಾನೆ. ಸೊ ಸಮ್ಟೈಮ್ಸ್ ಅನ್ಸುತ್ತೆ ಇವನೇ ಹೆಣ್ಮಗುವಾಗಿ ಹುಟ್ಟಬೇಕಾಗಿತ್ತು, ತುಂಬ ಚೆನ್ನಾಗಿರೋದು ಅಂತ. ಬಿಕಾಸ್ ಅಷ್ಟು ನೀಟಾಗಿ ಅವನು ಕ್ರೀಮ್ ಹಾಕಿಸ್ಕೊಳ್ಳೋದಾಗಿರಲಿ, ಹಣೆಗೆ ಇಟ್ಟಿಸ್ಕೊಳ್ಳೋದು, ಪೌಡ್ರೆಲ್ಲ ಹಾಕ್ಕೊಳ್ಳೋದು, ಅವನೇ ಎಷ್ಟು ಇಂಟ್ರೆಸ್ಟ್ ಕೊಟ್ಬಿಟ್ಟು ಕೈಗೆ ಹಾಕಿದ್ರೆ ಅವನೇ ಕೂಡ ನೀಟಾಗಿ ಉಚ್ಕೊತಾನೆ. ಸೊ ಹಾಗಾಗಿ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ. ಅದಾದಮೇಲೆ ಇವಾಗ ಸಿಂಪಲ್ಲಾಗೆ ಬಟ್ಟೆ ಹಾಕಿ ಬಿಟ್ಟಿದ್ದೀನಿ, ಗಲೀಜು ಮಾಡ್ಕೊಂಬಿಡ್ತಾನೆ ಅಂತ ಹೇಳಿಬಿಟ್ಟು. ಆಮೇಲೆ ಹಾಕಿದ್ರೆ ಆಯಿತು ಅಂತ ಹೇಳಿ ಫೈನಲ್ ಆಗಿ ಅವನು ಕೂಡ ರೆಡಿ ಮಾಡಿದೆ. ಎಷ್ಟು ಕ್ಯೂಟಾಗಿ ಕಾಣಿಸ್ತಾನೆ ಒಂದೊಂದು ಸಲ ಅಂದರೆ ಅವನ್ನೇ ಮುದ್ದಾಡ್ಕೊಂಡು ಕುತ್ಕೊಂಡ್ಬಿಡೋಣ ಅಂತ ಅನಿಸುತ್ತೆ. ಅಷ್ಟು ಕ್ಯೂಟಾಗಿರ್ತಾನೆ. ಇವಾಗಂತೂ ಸಿಕ್ಕಾಪಟ್ಟೆ ಕ್ಯೂಟ್ ಎಕ್ಸ್ಪ್ರೆಷನ್ನು, ಮಾತಾಡೋದು, ಯಪ್ಪ ಅವನ ತರಲೆ ತುಂಟಾಟ ನೋಡೋದೇ ಏನೋ ಒಂಥರ ಚೆಂದ. ಸೊ ಅವನಿಗೆ ಅಂತಲೇ ಚಿಕ್ಕದೊಂದು ಕೂಂಬಿಕ್ಕಿದ್ದೀನಿ. ಅದರಲ್ಲಿ ತಲೆ ಬಾಚ್ತಾ ಇದ್ರು, ನೋವ್ತದೆ ಅಂತ ಅವನ ಎಕ್ಸ್ಪ್ರೆಷನ್ಗಳನ್ನೇ ನೋಡಬೇಕು. ಎಷ್ಟು ಕ್ಯೂಟಾಗಿರುತ್ತೆ ನೋಡೋಕ್ಕೆ ಅಂದರೆ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಸೊ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಸ್ನಾನ ಎಲ್ಲ ಮಾಡಿಸ್ಬಿಟ್ಟು ಊಟ ಮಾಡಿಸೋಣ ಅಂತ ಹೇಳಿ ಮತ್ತೆ ಪಲಾವ್ ಮಾಡಿದ್ರ. ಸೊ ಅದನ್ನೇ ತಿನ್ನಿಸ್ತಾ ಇದ್ದೀನಿ. ನಾನೇನು ಅಡುಗೆ ಮಾಡಿದ್ದಿಲ್ಲಲ್ಲ, ನಾನು ನೈಟ್ ಸಾಂಬಾರಿತ್ತು. ಸೊ ಹಾಗಾಗಿ ಅದಕ್ಕೆ ಬಿಟ್ಬಿಟ್ಟಿದ್ದೆ. ಅವನಿಗೆ ಪಲಾವ್ ತಿನ್ಸೋಣ ಅಂತ ಹೇಳಿ ಆಟ ಆಡಿಸ್ಕೊಂಡು ಓಡಾಡಿಸ್ಕೊಂಡು ತಿಂತಾ ಇದ್ದೀನಿ, ಇಲ್ಲಾಂದರೆ ಬಿಡಲ್ಲ. ಸೊ ಹಾಗಾಗಿ ಆ್ಯಂಡ್ ಇವತ್ತು ನಾವು ಭದ್ರಾವತಿಗೆ ಹೋಗ್ತಾ ಇದ್ದೀವಿ. ಸೊ ಒಂದು 2 ಡೇಸ್ ಹಾಗೆ ಫ್ಯಾಮಿಲಿ ಫಂಕ್ಷನ್ ಇದೆ. ಸೊ ಹಾಗಾಗಿ ಹೋಗ್ತಾ ಇರೋದು. ಇಲ್ಲಿ ನೋಡಿ, ಲಗೇಜ್ ಎಲ್ಲ ಆಲ್ರೆಡಿ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ. ಬಟ್ಟೆ ಎಲ್ಲ ಮಕ್ಕಳದೇ ಜಾಸ್ತಿ ಇರೋದು. ಈ ಮಕ್ಕಳ ಜೊತೆ ಎಲ್ಲಾದರೂ ಹೋಗಬೇಕು ಅಂತ ಅಂದರೆ ಅವ್ರದ್ದೇ ಇರುತ್ತೆ. ಈ ಬ್ಯಾಗ್ ಫುಲ್ಲು ಆಲ್ಮೋಸ್ಟ್ ಅವ್ರದ್ದೇ ಇದೆ. ಎಕ್ಸ್ಟ್ರಾ ಕ್ಲಾತ್ಗಳು ಅಂದರೆ ಹಾಕ್ಕೊಳ್ಳೋಕ್ಕೆ ಅಂತ ಬಿಟ್ಬಿಟ್ಟು ಎಕ್ಸ್ಟ್ರಾ ಎಲ್ಲಿ ಗಲೀಜು ಮಾಡ್ಕೊತಾರೋ, ಎಲ್ಲಿ ಬಿದ್ದು ಏನು ಮಾಡ್ಕೊತಾರೋ ಅಂತ ಗೊತ್ತಾಗಲ್ಲ. ಸೊ ಹಾಗಾಗಿ ಆಲ್ಮೋಸ್ಟ್ ಬಟ್ಟೆ ಎಲ್ಲ ಪ್ಯಾಕ್ ಮಾಡಿದ್ದಾಗಿದೆ. ಆ್ಯಂಡ್ ಇಲ್ಲಿ ನಾರ್ಮಲ್ ಆಗಿ ಸ್ಯಾನಿಟರಿ ಇದು ಕಿಟ್ಟು ಮತ್ತು ಫೇಸ್ ವಾಶು,
ಕ್ರೀಮು ಮಕ್ಳದು ನಮ್ಮದು ಎಲ್ಲಾರ್ದು ಇನ್ನೊಂದು ಪೌಚಲ್ಲಿ ಎತ್ತಿ ಇಟ್ಟಿದ್ದೀನಿ. ಆ್ಯಂಡ್ ಹಾಗೆ ಇಲ್ಲಿ ಸ್ವಲ್ಪ ಟಾಯ್ಸ್ ಕೂಡ ತೊಗೊಂಡಿದ್ದೀನಿ. ಕಾರಲ್ಲಿ ಹೋಗ್ತಾ ಇರೋದು ನಾವು. ಬುಜ್ಜಿನ ಸ್ವಲ್ಪ ಇದು ಮಾಡೋದು ಕಷ್ಟ, ಸೊ ಹಾಗಾಗಿ ಎಲ್ಲ ಟಾಯ್ಸ್ ಎಲ್ಲ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ವಾಟ್ರ್ ಬಾಟ್ಲುಗಳೆಲ್ಲ ತೊಗೊಂಡಿದ್ದೀನಿ ಇಬ್ರಿಗೂ. ಬುಜ್ಜಿಗೆ ತೊಗೊಂಡ್ರೆ ಚಿರು ನನಗೆ ಯಾಕೆ ತೊಗೊಂಡಿಲ್ಲ ಅಂತ ಕೇಳ್ತಾನೆ, ಸೊ ಹಾಗಾಗಿ ಅವನಿಗೂ ಇಬ್ರಿಗೂ ಒಂದೊಂದು ತೊಗೊಂಡಿದ್ದೀನಿ. ಎಕ್ಸ್ಟ್ರಾ ಒಂದು ವಾಟ್ರ್ ಬಾಟ್ಲು ಕೂಡ ಇದೆ. ಸೊ ಆಲ್ಮೋಸ್ಟ್ ಎಲ್ಲ ಪ್ಯಾಕ್ ಮಾಡಿದ್ದೀನಿ. ಇದ್ರ ಜೊತೆಗೆ ಏನಿಲ್ಲ, ಮಿಲ್ಕ್ದು ಒಂದು ಇದು ಕೂಡ ತೊಗೊಂಡಿದ್ದೀನಿ. ಅಲ್ಲಿ ನೈಟ್ ಹೊತ್ತು ಕುಡ್ಸೋಕ್ಕೆ ಬೇಕಾಗತ್ತೆ ಅವನಿಗೆ, ಸೊ ಹಾಗಾಗಿ ಮತ್ತು ಅಲ್ಲೋಗಿ ಹುಡ್ಕೋಕ್ಕಾಗಲ್ಲ. ಆಲ್ಮೋಸ್ಟ್ ಇಷ್ಟೇ ಪ್ಯಾಕ್ ಮಾಡಿದ್ದೆಲ್ಲ ಆಗೋಯ್ತು. ಇಲ್ಲಿಂದ ನಾವು ನಮ್ಮಮ್ಮ ಮನೆಗೆ ಹೋಗಿ ಅಲ್ಲಿ ನಮ್ಮಮ್ಮ, ನನ್ನ ತಮ್ಮ, ನನ್ನ ತಮ್ಮನ ಹೆಂಡತಿ ಅವ್ರನ್ನೂ ಕೂಡ ಪಿಕ್ ಮಾಡಿಕೊಂಡು ಆಮೇಲೆ ಹೋಗೋದು. ಸೊ ಆಲ್ಮೋಸ್ಟ್ ಪ್ಯಾಕಿಂಗ್ ಎಲ್ಲ ಮುಗ್ದಿದೆ. ಚಿರು ಮತ್ತು ನಮ್ಮ ಹಸ್ಬೆಂಡ್ ಬರಬೇಕು, ಔಟ್ಸೈಡ್ ಹೋಗಿದ್ದಾರೆ. ಸೊ ಅವ್ರು ಬಂದಿದ್ದ ತಕ್ಷಣ ಅವರು ಕೂಡ ರೆಡಿಯಾಗಿ ಇಲ್ಲಿಂದ ಹೊರಡ್ತೀವಿ. ಹೋಗೋಣ. ಬುಜ್ಜಿ ಬೇಬಿ ಹುಡ್ತಾಗ್ಲಿಂದ ತುಂಬ ಇದೇ ಫಸ್ಟ್ ಟೈಮು. ಒಂದ್ಸಲಿ ಹೋಗಿದ್ವಿ, ಬಟ್ ಅದು ಎಮರ್ಜೆನ್ಸಿ ಪರ್ಪಸ್ಗೆ ಹೋಗಿದ್ದು ನಾವು. ಅವನಿನ್ನೂ ಅವಾಗ ಚಿಕ್ಕ ಮಗು. ಪ್ರಾಪರಾಗಿ ಇವಾಗಲೇ ಹೋಗ್ತಾ ಇರೋದು. ಆಲ್ಮೋಸ್ಟ್ ಒಂದು 2 ಇಯರ್ಸ್ ಮೇಲೆ ಆಯಿತು ನಾವು ಭದ್ರಾವತಿಗೆಲ್ಲ ಹೋಗಿದ್ವಿ. ಸೊ ಹಾಗಾಗಿ ಇವಾಗ ಹೋಗ್ತಾ ಇದ್ದೀವಿ. ಫುಲ್ ಖುಷಿ ಇದೆ, ಫ್ಯಾಮಿಲಿ ಎಲ್ಲ ನೋಡ್ತೀವಿ ಅಂತ ಹೇಳ್ಬಿಟ್ಟು. ಹೋಗೋಣ ಬುಜ್ಜಿ. ಹಾಂ, ಏ ಬುಜ್ಜಿ ಅಂತೂ ಫುಲ್ ಖುಷಿಯಾಗಿದ್ದಾನೆ. ಸೊ ಇವಾಗ ಸುಮ್ಮನೆ ನಾರ್ಮಲ್ ಬಟ್ಟೆ ಹಾಕಿದ್ದೀನಿ, ಹೋಗ್ಬೇಕಾರೆ ರೆಡಿ ಮಾಡೋಣ ಅಂತ. ಇಲ್ಲಾಂದರೆ ಬಿಕಾಸ್ ಎಲ್ಲ ಗಲೀಜು ಮಾಡ್ಕೊಂಡ್ಬಿಡ್ತಾನೆ. ಹಾಗಾಗಿ ಸೊ ಪ್ಯಾಕಿಂಗ್ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ. ಮನೆಯೆಲ್ಲ ಕ್ಲೀನ್ ಮಾಡಿ ಇಟ್ಟಿದ್ದೀನಿ. ಇನ್ನೇನು ನಮ್ಮ ಹಸ್ಬೆಂಡ್ ಬಂದರೆ ಹೊರಡೋದು ಅಲ್ಲಮ್ಮ. ಹಾಯ್ ಹೇಳು. ಫೈನಲಿ ಎಲ್ಲರೂ ರೆಡಿಯಾಗಿ ಹೊರಡೋ ಟೈಮ್ ಕೂಡ ಬಂತು. ಸೊ ಲಗೇಜೆಲ್ಲ ಕಾರಿಗೆ ತುಂಬಿಕೊಂಡು ಇವಾಗ ಓಡ್ತಾ ಇದ್ದೀವಿ. ಬುಜ್ಜಿ ಬೇಬಿ ಅವ್ರ ಅಜ್ಜಿಗೆ ಬಾಯ್ ಮಾಡ್ತಾ ಇದ್ದ, ಕ್ಯೂಟಾಗಿ ಮಾತಾಡ್ಸ್ಕೊಂಡಿದ್ದ. ಸೊ ಅಲ್ಲಿಂದ ನಾವು ಕೆಳಗಡೆ ಬಂದುಬಿಟ್ಟು ನಮ್ಮ ಹಸ್ಬೆಂಡ್ ಅವ್ರ ಅತ್ತೆ ಇದ್ದಾರೆ, ಸೊ ಅವ್ರಿಗೂ ಕೂಡ ಮಾತಾಡಿಸ್ಕೊಂಡು ಅವ್ರಿಗೂ ಕೂಡ ಹೇಳಿ ಅಲ್ಲಿಂದ ನಾವು ಕೂಡ ನಮ್ಮ ಜರ್ನಿನ ಶುರು ಮಾಡಿದ್ವಿ. ಇವಾಗ ಇಲ್ಲಿಂದ ನಾವು ನಮ್ಮಮ್ಮ ಮನೆಗೆ ಹೋಗಿ ಅಲ್ಲಿ ಎಲ್ಲರನ್ನೂ ಪಿಕ್ ಮಾಡ್ಕೋಬೇಕು. ಸೊ 4 ಜನ ಫುಲ್ ಖುಷಿಯಾಗೆ ಹೊರಟಿವಿ. ಬಿಕಾಸ್ ತುಂಬ ವರ್ಷಗಳೇ ಆಗಿದೆ ನಾವು ಭದ್ರಾವತಿಗೆ ಹೋಗಿ. ನಾನು ಬುಜ್ಜಿ ಬೇಬಿ 6 ಮಂತ್ಸ್ ಪ್ರೆಗ್ನೆಂಟಲ್ಲೇನೋ ಹೋಗಿದ್ದೆ, ಅದು ನಾನು ಚಿರು ಇಬ್ಬರೇ ಹೋಗಿದ್ವಿ. ಅದಾದಮೇಲೆ ಹೋಗೇ ಇಲ್ಲ. ಸೊ ಹಾಗಾಗಿ ಫುಲ್ ಖುಷಿಯಾಗಿದ್ದೀವಿ. ನಮ್ಮ ಚಿರುಗೆ ಅವ್ರ ಅಜ್ಜಿ 200 ರುಪೀಸ್ ಕೊಟ್ಟಿದ್ರು. ಅದನ್ನ ಇಟ್ಕೊಂಡು ಏನು ಆಟ ಆಡ್ತಾ ಇದ್ದೆ ಅಂದರೆ, ಯಪ್ಪ ಕೊಡೋ ಅಂದರೂ ಕೊಟ್ಟಿಲ್ಲ. ಆಮೇಲೆ ನನಗೆ ಸ್ವಲ್ಪ ಕೆಲಸ ಇತ್ತು ವಿಶಾಲ್ ಮಾರ್ಟಲ್ಲಿ. ಮಗುಗೆ ಡೈಲಿ ವೇರ್ ಬಟ್ಟೆ ಬೇಕಿತ್ತು ಒಂದು ಸ್ವಲ್ಪ. ಸೊ ಹಾಗಾಗಿ ಇಸ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ಹೋಗಿದ್ನ. ಆ ಗ್ಯಾಪಲ್ಲಿ ನಮ್ಮ ಹಸ್ಬೆಂಡು ಮತ್ತು ಚಿರು ಎಲ್ಲ ಸೇರಿಕೊಂಡು ಕಲ್ಲಂಗಡಿ ಹಣ್ಣು ತಿಂದಿದ್ದಾರೆ. ಕಲ್ಲಂಗಡಿ ಹಣ್ಣು ಆಲ್ರೆಡಿ ಎಲ್ಲ ಕಡೆ ಸೀಸನ್ ಸ್ಟಾರ್ಟ್ ಆಗಿಬಿಟ್ಟಿದೆ, ಹಾಗಾಗಿ ನನ್ನ ಫೇವ್ರೆಟ್ ಫ್ರೂಟ್ ಅದು. ಸೊ ನಿಮಗೂ ಯಾರಿಗಾದ್ರೂ ಇಷ್ಟ ಇದ್ದರೆ ಕಮೆಂಟ್ ಮಾಡಿ. ಅದಾದಮೇಲೆ ತುಂಬ ಟೈಮ್ ಇದ್ದಿದ್ದಿಲ್ಲ, ಸ್ವಲ್ಪ ಬೇಗ ಹೋಗಬೇಕಾಗಿತ್ತು. ಹಾಗಾಗಿ ಎಲ್ಲನೂ ಈಸ್ಕೊಂಡು ಇವಾಗ ಅಮ್ಮ ಮನೆಗೆ ಬಂದ್ವಾ. ಎಲ್ಲರೂ ಕಾರಲ್ಲಿ ತುಂಬ್ಕೊತಾ ಇದ್ವಿ, ಅವ್ರದ್ದು ಲಗೇಜು ನಮ್ಮದು ಲಗೇಜು ಎಲ್ಲರೂ. ಸೊ ಫಸ್ಟು ಕಾರು ಫುಲ್ ಫ್ರೀ ಇತ್ತು. ಇವಾಗ ನೋಡಿ ಎಲ್ಲ ಫಿಲ್ ಮಾಡ್ಕೊಂಬಿಟ್ವಿ. ನಾನು, ನಮ್ಮಮ್ಮ, ನನ್ನ ತಮ್ಮನ ಹೆಂಡ್ತಿ, ನಮ್ಮ ಮಕ್ಕಳು ಎಲ್ಲರೂ. ಸೊ ಆನ್ ದ ವೇ ಹೋಗ್ತಾ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ನನ್ನ ತಮ್ಮನ ಹೆಂಡ್ತಿ ಏನೋ ಬಿಸ್ಕೆಟ್ ಏನೋ ತೊಗೊಂಡು ಬಂದಿದ್ರು, ಚೆನ್ನಾಗಿತ್ತು. ಅದನ್ನು ಕೂಡ ಇಲ್ಲಿ ತಿಂತಾ ಇದ್ದೀವಿ. ಅಲ್ಲಿಂದ ಬರ್ತಾ ನಮ್ಮ ಹಸ್ಬೆಂಡ್ ಕಾರ್ ಓಡಿಸ್ಕೊಂಡು ಬಂದರು. ಇವಾಗ ನನ್ನ ತಮ್ಮನ ಕೈಲಿ ಕೊಟ್ಬಿಟ್ವಾ, ಅವನು ಟ್ರಾಫಿಕಲ್ಲೆಲ್ಲ ಓಡಿಸ್ತಾನೆ ನೀಟಾಗಿ ಅಂತ ಹೇಳಿ ಅವ್ರು 3 ಜನನೂ ಮುಂದೆ ಕೂರಿಸ್ಬಿಟ್ವಿ. ಸ್ವಲ್ಪ ಜಾಗ ಇಕ್ಕಟ್ಟಂತಾನೆ ಅನ್ನಿಸ್ತು. 5 ಜನ ಹೋಗೋ ಜಾಗದಲ್ಲಿ 8 ಜನ ಹೋಗಿದ್ವಿ. ಸೊ ಹಾಗಾಗಿ ಯಪ್ಪ ಎಷ್ಟು ಮಾತಾಡ್ತಾ ಇದ್ವಿ ಅಂದರೆ, ಕಾರ್ ಜರ್ನಿ ಅಂತೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸಕ್ಕದಾಗಿ ನಗಾಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ನಮ್ಮ ಅಣ್ಣ ಕೂಡ ಬಸ್ಸಲ್ಲಿ ಬರ್ತಾ ಇದ್ದ. ಬಟ್ ಎಲ್ಲರೂ ಒಟ್ಟಿಗೆ ಹೋಗಬೇಕಿತ್ತು ನಾವು, ಬಟ್ ಕಾರಲ್ಲಿ ಜಾಗ ಸಾಲಲ್ಲ ಅಂತ ಹೇಳ್ಬಿಟ್ಟು ಅವನು ಆನ್ ದ ವೇ ನಮಗೆ ಸಿಕ್ತಾ, ಅವ್ನು ಬಸ್ಸಲ್ಲಿ ಬರ್ತಾ ಇದ್ದ. ಫುಲ್ ಖುಷಿ ಆಯಿತು. ಅವನ್ನ ಮಾತಾಡಿಸ್ಕೊಂಡು ಒಂದು ಹತ್ರ ಸ್ಟಾಪ್ ಹಾಕಿದ್ವಿ. ಬಿಕಾಸ್ ಸಿಕ್ಕಾಪಟ್ಟೆ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಹಾಗಾಗಿ ಅಲ್ಲಿ ಸ್ಟಾಪ್ ಹಾಕಿ ಸ್ವಲ್ಪ ಕಾಫಿ, ಟೀ ಮತ್ತು ಯಾರಾದರೂ ಸ್ನ್ಯಾಕ್ಸ್ ಏನಾದರೂ ತಿನ್ನೋರು ತಿನ್ಕೊಳ್ಳಿ ಅಂತ ಹೇಳಿಬಿಟ್ಟು ನಿಲ್ಲಿಸಿದ್ವಿ. ಅಲ್ಲಿ ನಿಂತ್ಕೊಂಡು ಕಾಫಿ ಟೀ ಎಲ್ಲ ಕುಡಿದ್ವಾ. ಹಾಗೆ ನಾನು ಬುಜ್ಜಿ ಬೇಬಿಗೆ ಮಿಲ್ಕ್ ಬಾಟಲ್ನ ತೊಗೊಂಡು ಹೋಗಿದ್ದೆ. ಸೊ ಅವ್ರ ಹತ್ರನೇ ಈಸ್ಕೊಂಡೆ ಸ್ವಲ್ಪ ಮಿಲ್ಕ್ನ. ಆ್ಯಂಡ್ ಅವ್ರಿಗೂ ಕೂಡ ಆನ್ ದ ವೇ ಹೋಗ್ತಾ ಮಿಲ್ಕ್ ಕುಡಿಸ್ಕೊಂಡು ಹೋದೆ. ಸೊ ಹೇಗೋ ಜರ್ನಿ ತುಂಬ ಸ್ಮೂತಾಗಿತ್ತು, ಯಾವುದೇ ರೀತಿ ತೊಂದರೆ ಇಲ್ಲದೆ ಒಂದು ಆನ್ ದ ವೇ ಹೋಗ್ತಾ. ಸನ್ಸೆಟ್ ಮಾತ್ರ ಸಖತ್ತಾಗಿತ್ತು. ಫುಲ್ಲು ಒಂದು ಹಾಫ್ ಆನ್ ಅವರ್ವರೆಗೂ ಅದನ್ನೇ ನೋಡಿಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆಮೇಲೆ ಹಿಂದೆ ಜಾಗ ಸಾಲಲ್ಲ ಅಂತ ಹೇಳಿಬಿಟ್ಟು ನಾನು, ನನ್ನ ತಮ್ಮನ ಹೆಂಡ್ತಿ ಮುಂದೆ ಕುತ್ಕೊಂಡ್ಬಿಟ್ವಿ. ಹಿಂದೆ 3 ಜನ ಆರಾಮಾಗಿ ಕುತ್ಕೊಂಡಿದ್ರ. ಸಖತ್ತಾಗಿತ್ತು ಜರ್ನಿ ಮಾತ್ರ. ನಾವಂತೂ ಫುಲ್ಲು ಸಾಂಗ್ ಎಲ್ಲ ಹೇಳ್ಕೊಂಡು ಕಿತ್ತಾಡಿಕೊಂಡು ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅದಾದಮೇಲೆ ಆಲ್ಮೋಸ್ಟ್ ಇನ್ನೇನು ಕತ್ಲೆ ಆಗಕ್ಕೆ ಬಂದೇ ಬಿಡ್ತು. ಇನ್ನೇನು ತರೀಕೆರೆ ಹತ್ತತ್ರ ಬಂದಾಗ
ರೈಲ್ವೆ ಗೇಟ್ ಹಾಕ್ಬಿಟ್ರು. ಸೊ ನಿಂತ್ಕೊಂಡು ನೋಡ್ತಾ ಇದ್ವಾ, ಅದಕ್ಕೂ ಕಾಮಿಡಿ ಮಾಡ್ತಾ ಇದ್ವಿ. ಆಲ್ರೆಡಿ ಎಲ್ಲ ಗೇಟ್ ಹಾಕಿರ್ತಾರೆ, ನೀನು ಯಾಕೆ ಸೈರ ನೋಡ್ಕೊಂಡು ಬರ್ತೀಯಾ ಅಂತ ಹೇಳ್ಬಿಟ್ಟು. ಫೈನಲಿ ಒಂದು 4 to 5 hours ಜರ್ನಿ ಆದಮೇಲೆ ನಾವು ಭದ್ರಾವತಿ ಕೂಡ ರೀಚ್ ಆದ್ವಿ. ನಮ್ಮ ದೊಡ್ಡಮ್ಮ ಬಂದಿದ್ದರು, ಅಂದರೆ ರೋಡ್ ಗೊತ್ತಾಗಲ್ಲ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ಅವ್ರನ್ನ ಕಾರಲ್ಲಿ ಹತ್ತಿಸ್ಬಿಟ್ಟು ನಾನು ನನ್ನ ತಮ್ಮನ ಹೆಂಡತಿ ಮಕ್ಕಳೆಲ್ಲ ನಡ್ಕೊಂಡು ಹೋಗ್ತಾ ಇದ್ವಿ. ಆ್ಯಂಡ್ ಮನೆಗೆ ಬಂದ್ವಿ, ಲಗೇಜ್ ಎಲ್ಲ ತೊಗೊಂಡೋಗಿ ಒಳಗಡೆ ಇಟ್ಬಿಟ್ಟು ಸ್ವಲ್ಪ ಹೊತ್ತು ಫುಲ್ ಕುತ್ಕೊಂಡು ರೆಸ್ಟ್ ಮಾಡ್ತಾ ಇದ್ವಿ. ಸಾಕಾಗೋಗಿತ್ತು ಆ ಕಾರಲ್ಲಿ ಆ ಇಕ್ಕಟ್ಟಲ್ಲಿ ಕುತ್ಕೊಂಡು. ಸೊ ಫುಲ್ ರಿಲ್ಯಾಕ್ಸ್ ಆಗಿ ಹೋಗಿ ಒಂದು ಬಿಸಿ ಬಿಸಿ ಕಾಫಿ ಕುಡಿದ್ಬಿಟ್ಟು ಮತ್ತೆ ಸ್ವಲ್ಪ ಹೊತ್ತಾದಮೇಲೆ ನಾವು ಭದ್ರಾವತಿ ಟೌನ್ ಒಳಗಡೆ ಹೋಗ್ತಾ ಇದ್ದೀವಿ. ಸ್ವಲ್ಪ ನಮ್ಮೂರಲ್ವಾ, ಸೊ ಹಾಗಾಗಿ ರೌಂಡ್ ಹಾಕೋಣ ಅಂತ ಹೇಳ್ಬಿಟ್ಟು. ಆ್ಯಂಡ್ ನಮ್ಮ ಫೇವ್ರೆಟ್ ಸ್ಪಾಟ್ಸ್ಗಳು ಕೆಲವೊಂದಿದೆ ತಿನ್ನೋದು, ಸೊ ಹಾಗಾಗಿ ಹೋಗೋಣ ಅಂತ ಹೇಳಿ ಹೋಗಿದ್ವಿ. ಆ್ಯಂಡ್ ವೆಲ್ಕಮ್ ಟು ಭದ್ರಾವತಿ. ಆ್ಯಂಡ್ ಫುಡ್ ಕೋರ್ಟ್ ಮಾಡಿಬಿಟ್ಟಿದ್ದಾರೆ ಇವಾಗ ಭದ್ರಾವತಿಯಲ್ಲಿ. ಫಸ್ಟು ನಾರ್ಮಲ್ ರೋಡ್ ಸೈಡೇ ಇಟ್ಕೊಳ್ಳೋರು, ಇವಾಗ ಸಪ್ರೇಟ್ ಫುಡ್ ಕೋರ್ಟೇ ಮಾಡಿದ್ದಾರೆ. ಸಕ್ಕತ್ತಾಗಿದೆ ಅಲ್ಲ, ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು. ಆ್ಯಂಡ್ ಫಸ್ಟ್ ಅಲ್ಲಿ ಹೋಗಿ ನಾವು ತಿಂದಿದ್ದು ಮಂಡಕ್ಕಿ ಮಸಾಲ ಮತ್ತು ಎಗ್ ಬೋಂಡ. ಇಲ್ಲಂತೂ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ, ನೀವು ಎಷ್ಟೇ ಖಾರ ಕೇಳಿ ಹಾಕ್ಕೊಡ್ತಾರೆ. ಆ ಖಾರವಾಗಿರೋ ತಿನ್ನೋಕ್ಕೆ ಖುಷಿ. ನೋಡಿ ನಾವೆಲ್ಲ ಹೆಂಗೆ ಕುತ್ಕೊಂಡು ತಿಂತಾ ಇದ್ವಿ ಅಂದರೆ ಅಲ್ಲಿರೋರೆಲ್ಲ ನಮ್ಮನ್ನೇ ನೋಡ್ತಾ ಇದ್ರು, ಆ ರೇಂಜಲ್ಲಿ ತಿಂತಾ ಇದ್ದೀವಿ ನಾವು. ಸಕ್ಕತ್ತಾಗಿತ್ತು. ಅಲ್ಲೆಲ್ಲ ತಿನ್ಕೊಂಡು ಹಾಗೆ ನಮ್ಮ ಅಣ್ಣ ಬಸ್ಸಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳಿದ್ರಲ್ಲ, ಅವರು 1-2 hours ಲೇಟಾಗಿ ಬಂದರು. ಸೊ ಅವ್ರನ್ನೂ ಕೂಡ ಪಿಕ್ ಮಾಡಿಕೊಂಡು ಮನೆಗೆ ಬಂದ್ವಾ. ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ಚೆನ್ನಾಗಿ ರೆಸ್ಟ್ ಮಾಡಿಬಿಟ್ಟು ಮತ್ತೆ ಊಟ ಎಲ್ಲ ಮಾಡಿಕೊಂಡು, ನಮ್ಮ ಬುಜ್ಜಿ ಬೇಬಿಗೆ ಹೇಗೋ ತೊಟ್ಲು ಸಿಕ್ಬಿಡ್ತು. ಬಿಕಾಸ್ ಅಲ್ಲಿ ಒಂದು ಕಂಬ ಇತ್ತಾ, ಅದಕ್ಕೇ ಸೀರೆ ಕಟ್ಟಿಸ್ಬಿಟ್ಟು ಮಲಗಿಸ್ತಾ ಇದ್ದೀನಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ಸಕ್ಕತ್ತಾಗಿತ್ತು ಜರ್ನಿ. ಮತ್ತು ಫೈನಲಿ ಭದ್ರಾವತಿಗೆ ಬಂದು ಸೇರ್ಕೊಂಡ್ವಿ. ಆ್ಯಂಡ್ ಮುಂದಿನ ವ್ಲಾಗಲ್ಲಿ ಇನ್ನೂ ತುಂಬ ಇಂಟ್ರೆಸ್ಟಿಂಗ್ ವೀಡಿಯೋಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.